ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡ ಜನತೆಗೆ ಮೊದಲಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಹಬ್ಬದ ವ್ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ನನಗೆ ಅದನ್ನು ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ತಗೊಂತು. ಹಾಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಎಲ್ಲರೂ ಕೇಳ್ತಿದ್ದೀರಾ ನಿಮ್ಮ ಪಾಪುಗೆ ಏನಾಗಿದೆ ಅಕ್ಕ ಅಂತ. ಆದರೆ ನಾನು ಕೆಲವ್ರಿಗೆ ಉತ್ತರ ಕೊಟ್ಟಿದ್ದೀನಿ, ಇನ್ನೂ ಕೆಲವರಿಗೆ ಉತ್ತರ ಕೊಟ್ಟಿಲ್ಲ. ಅಂದಾಗೆ ನಾನು ವರಮಹಾಲಕ್ಷ್ಮಿ ಹಬ್ಬನ ಇದೇ ಮೊದಲು ಮಾಡ್ತಿರೋದು. ಹೇಗೆ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿ ನನಗೆ ಮನಸ್ಸಿಗೆ ತೃಪ್ತಿಯಾಗೋ ಹಾಗೆ ಮಾಡಿದೆ. ನಮ್ಮಮ್ಮ ಹಬ್ಬನ ಮಾಡೋದೇ ಬೇಡ ಅಂತ ಹೇಳ್ತಿತ್ತು. ಇದೇ ಒಂದ್ಸರಿ ಮಾಡಿದ್ರೆ ಪ್ರತಿ ವರ್ಷ ಮಾಡ್ತಾನೆ ಇರಬೇಕಾಗುತ್ತೆ. ನೀನು ನಿನ್ನ ಗಂಡನ ಮನೆ ಇರ್ತೀಯ, ನನ್ನ ಒಬ್ಳಿಗೆ ಮಾಡೋಕ್ಕೆ ಆಗಲ್ಲ ಅಂತಿತ್ತು. ಅದಕ್ಕೆ ನಾನು ನಮ್ಮ ಅಣ್ಣನ ಮದುವೆ ಆಗೋವರೆಗೂ ನಾನೇ ಬಂದು ಮಾಡ್ತೀನಿ, ಆಮೇಲೆ ನನ್ನ ಅತ್ತಿಗೆಯಾಗಿ ಬರೋರು ಮಾಡ್ತಾರೆ ಅಂತ ಹೇಳಿ ನಮ್ಮ ಅವ್ವನ್ನ ಒಪ್ಪಿಸಿ ಹಬ್ಬಕ್ಕೆ ರೆಡಿ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಎಲ್ಲ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರಿಂದ ವೀಡಿಯೋನ ಸರಿಯಾಗಿ ಮಾಡೋಕ್ಕೆ ಆಗಲಿ. ಅದಕ್ಕೆ ಲಕ್ಷ್ಮಿನ ರೆಡಿ ಮಾಡೋ ಕ್ಲಿಪ್ಸ್ನ ಜಾಸ್ತಿ ಹಾಕ್ಲಿಕ್ಕಾಗಲಿಲ್ಲ. ಹಂಗೋ ಹಿಂಗೋ ಹಬ್ಬನ ಮಾಡಿದ್ವಿ. ಮನೆಗೆ ನಮ್ಮನೆ ಸುತ್ತಮುತ್ತಲಿರೋ ಮುತ್ತೈದರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಅವರ ಆಶೀರ್ವಾದ ತಗೊಂಡ್ವಿ. ಆ ತಾಯಿ ನೆಕ್ಸ್ಟ್ ವರ್ಷ ನಮ್ಮ ಕಷ್ಟ ಎಲ್ಲ ನಿವಾರಣೆ ಆಗಿ ಅವಳ ಹಬ್ಬನ ಇನ್ನೂ ಚೆನ್ನಾಗಿ ಮಾಡೋ ಅದೃಷ್ಟ ಕೊಡಲಿ ಅಂತ ಕೇಳ್ಕೊತೀನಿ. ಹಾಗೆ ಸ್ನೇಹಿತರೆ, ನಾನು ಸೀರೆಗೆ ವೇರ್ ಮಾಡಿರೋ ಬ್ಲೌಸು ನಾನು ಮೀಶೋದಿಂದ ತರಿಸ್ಕೊಂಡಿದ್ದು. ನಿಮಗೇನಾದರೂ ಬ್ಲೌಸ್ ಬೇಕು ಅಂದರೆ ನನ್ನ ಫಾಲೋ ಮಾಡಿಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮಗೆ ಆಟೋಮೆಟಿಕ್ಲಿ ಲಿಂಕ್ ಬಂದು ತಲುಪುತ್ತೆ. ಇನ್ನು ನನ್ನ ಪಾಪು ಅವನಿಗೆ ಏನು ಹುಷಾರಿಲ್ಲ ಅಂದರೆ ನಾನು 5 ಮಂತ್ ಪ್ರೆಗ್ನೆಂಟ್ ಆಗಿದ್ದಾಗಲೇ ಪಾಪು ಹೊಟ್ಟೆ ಊತ ಬಂದಿತ್ತು ಅಂತ ನಾನು ಸ್ಕ್ಯಾನ್ ಮಾಡಿದ್ದ ಡಾಕ್ಟ್ರು ಹೇಳಿದರು. ಆದರೆ ನಾನು ತೋರಿಸ್ತಿದ್ದ ಡಾಕ್ಟ್ರು ಏನೂ ಹೇಳಿರಲಿಲ್ಲ. ಹಾಗಾಗಿ ನಾವು ಏನೂ ಪ್ರಾಬ್ಲಮ್ ಇಲ್ವೇನೋ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ವಿ. ಆದರೆ ನನ್ನ ಪಾಪು ಹುಟ್ಟಿದ ಮೇಲೆ ಸ್ಕ್ಯಾನ್ ಮಾಡಿಸ್ದಾಗಲೇ ಗೊತ್ತಾಯಿತು ಅವನ ಕಿಡ್ನಿಯಲ್ಲಿ ನೀರು ಬ್ಲಾಕ್ ಆಗಿದೆ ಅಂತ. ಅವನ ರೈಟ್ ಸೈಡ್ ಕಿಡ್ನಿ ಬರೀ 22% ಅಷ್ಟೇ ವರ್ಕ್ ಮಾಡ್ತಿತ್ತು. ಅದಕ್ಕೆ ಡಾಕ್ಟರು ಸರ್ಜರಿ ಮಾಡಲೇಬೇಕು ಅಂತ ಹೇಳಿದರು. ಅವನಿಗೆ 2ನೇ ತಿಂಗಳಿದ್ದಾಗಲೇ ಸರ್ಜರಿ ಮಾಡಿಸಿದ್ವಿ. ಹೊಟ್ಟೆ ಒಳಗಡೆ ಸರ್ಜರಿ ಮಾಡಿ ಸ್ಟಂಟ್ ಹಾಕಿದ್ರು. ಇವಾಗ ಅವನಿಗೆ 4 ತಿಂಗಳು ಆದಮೇಲೆ ಮತ್ತೆ ತೆಗ್ಸೋಕ್ಕೆ ಆಪ್ರೇಷನ್ ಮಾಡಬೇಕಾಯಿತು. ಅದಕ್ಕೆ ನಾವು 4 ತಿಂಗಳಾದಮೇಲೆ ಆಪ್ರೇಷನ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಕರ್ಕೊಂಡೋಗಿ ಆಪ್ರೇಷನ್ ಮಾಡ್ತಿದ್ವಿ. ಇವಾಗ ನನ್ನ ಪಾಪು ಆರಾಮಾಗಿದ್ದಾನೆ. ಮತ್ತೆ ಅವನು ದೊಡ್ಡವನಾಗೋವರೆಗೂ ಮಂತ್ಲಿ ಟೆಸ್ಟ್ ಮಾಡಿಸ್ತಾನೆ ಇರಬೇಕು ಅಂತ ಹೇಳಿದ್ದಾರೆ. ಇವಾಗ ನಿಮಗೆಲ್ಲ ಕ್ಲಾರಿಟಿ ಸಿಕ್ತು ಅಂದ್ಕೊತೀನಿ. ನಿಮ್ಮೆಲ್ಲ ಸಪೋರ್ಟ್ಗೆ ಹಾಗೆ ನೀವು ತೋರಿಸಿದ ಪ್ರೀತಿಗೆ ನನಗಂತೂ ತುಂಬಾ ಖುಷಿಯಾಯಿತು. ಸುಮಾರು ಜನ ಕೇಳ್ತಿದ್ರಿ, ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಎಲ್ಲರೂ ಕೇಳ್ತೀರಿ ಅಕ್ಕ ನಿಮ್ಮ ಪಾಪುಗೆ ಏನಾಯಿತು ಅಂತ. ನಾನು ಅಂದ್ಕೊತೀನಿ ಇವಾಗ ನಿಮಗೆಲ್ಲ ಒಂದು ಕ್ಲಾರಿಟಿ ಸಿಕ್ತು ಅಂತ. ಈಗ ನನಗೆ 4,000 ಫ್ಯಾಮಿಲಿ ಆಗಿದೆ, ಅದೂ ತುಂಬ ಖುಷಿಯಾಗ್ತಿದೆ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಈಗಲೇ ಇದೇ ಥರ ಬೇಕು. ಏನು ಹೇಳಲಿ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಸಪೋರ್ಟ್ ಮೀ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಹಾಗೆ ನಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಯೂಟ್ಯೂಬ್ ಚಾನಲ್ಲಿ ನಾನು ಸ್ಟೋರೀಸ್ನೂ ಹಾಕ್ತಾಯಿರ್ತೀನಿ, ಹಾಗೆ ವ್ಲಾಗ್ ಕೂಡ ಮಾಡಿ ಹಾಕ್ತಾಯಿರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್ ಮೀ. ಲವ್ ಯು ಆಲ್. ಧನ್ಯವಾದಗಳು. ಬಾಯ್ ಬಾಯ್.